ಹೆಸರು ಅರುಣ ಅಂತ ಹೇಳ್ಬಿಟ್ಟು ನಾನು ದೊಡ್ಡಬಳ್ಳಾಪುರದಿಂದ ಬಂದಿರೋದು. ಇಲ್ಲಿ ಜ್ಞಾನಶಕ್ತಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ನಾನು ಬಂದಾಗ ತುಂಬ ನಮ್ಮ ಮನೆಗೆ ಜಾಸ್ತಿ ಪ್ರಾಬ್ಲಮ್ಮೇ ಇತ್ತು. ಯಪ್ಪ ಕುಡಿಯೋದು ಸುಮ್ಮನೆ ಹಿಂಸೆ ಜಾಸ್ತಿ ಇತ್ತು. ಫಸ್ಟ್ನೇ ವಾರ ಬಂದೋದ್ಮೇಲೆ ಎರಡನೇ ವಾರ ಸ್ವಲ್ಪ ಪರವಾಗಿಲ್ಲ. ಈಗ ಮೂರನೇ ವಾರ ಬಂದಿದ್ದೀನಿ, ಪೂರ್ತಿ ಅದೇ ಸುದ್ದಿಗೆ ಏನು ಹೋಗ್ತಾ ಇಲ್ಲ. 9 ವಾರ ಮಡಿಕೆ ನೀರು ಹೊರೋದ್ರಿಂದ ಅದು ಪೂಜೆ ಮಾಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ತಡೆಕಾಯಿ ಅದು ಒಂದು ಹೊಡಿಸ್ಕೊಬೇಕು 9 ವಾರನೂ. ಅದು ಪೂರ್ತಿ ಮಾಡಿಸ್ಕೊಂಡ್ಮೇಲೆ ಒಳ್ಳೇದಾಗ್ತೈತೆ ಅಂತಾರೆ. ನನಗೇನೋ ಸ್ವಲ್ಪ ಪರವಾಗಿಲ್ಲ. ನೀವು ಹೇಳ್ತಾ ಇದ್ರಿ ಫಸ್ಟ್ ವಾರ ಬಂದಂಗೆ ತುಂಬ ಬೇಜಾರಾಗಿತ್ತು. ಅದ್ರ ಬಗ್ಗೆ ಅವರು ತುಂಬ ಕುಡಿಯೋದು, ಸುಮ್ಮನೆ ಮನೆಗೆ ಗಲಾಟೆ, ಯಾವಾಗೂ ವಯಸ್ಸಿಗೆ ಬಂದಿರೋ ಮಗಳು ಇದ್ದಾಳೆ, ಒಂದು ಹುಡುಗನೂ ಇದ್ದಾನೆ 8ನೇ ಕ್ಲಾಸು. ತುಂಬ ಹಿಂಸೆ ಆಯಿತು. ಈಗ ಒಂದು 2 ವಾರದಿಂದ ನಂಗಂತೂ ತುಂಬ ಮನ್ಸಿಗೆ ಸಮಾಧಾನನೂ ಐತೆ, ನೆಮ್ಮದಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ಈಗ ಮನೆ ಕಡೆ ಹೆಂಗಿದೆ? ಮನೆ ಕಡೆ ಪರವಾಗಿಲ್ಲ, ಚೆನ್ನಾಗೈತೆ. ಇದು ಎಷ್ಟನೇ ವಾರದಿಂದ ಬರ್ತಾ ಇದ್ದಾರೆ? 3ನೇ ವಾರ. ಮತ್ತೆ ತಡೆ ಹೊಡ್ಸಿದ್ ಅವ್ರಿಗೆ ಹೊಡ್ಸಿದ್ದು ಇವಕ್ಕೂ ಹೆಂಗಿದೆ? ಅವ್ರಿಗೂ ಮನ್ಸಿಗೆ ಸಮಾಧಾನ ಐತೆ, ಪರವಾಗಿಲ್ಲ. ಆ ಥರ ಈ ಥರ ಏನಿಲ್ಲ. ತಡೆ ಹೊಡ್ಸ್ಕೊಂಡ್ರಲ್ಲಕ್ಕ, ಮೊದ್ಲಕ್ಕೂ ತಡೆ ಹೊಡ್ಸ್ಕೊಂಡ ಮೇಲೆ ಯಾವ ಥರ ನಿಮಗೆ ಒಳ್ಳೇದಾಯ್ತಕ್ಕ? ಪರವಾಗಿಲ್ಲ, ಏನು ಅಂತರ ಏನಿದೆ ಅಂತ ಚೆನ್ನಾಗಿದ್ದಾರೆ. ಮತ್ತೆ ಮುಡುಪು ಕಟ್ಟಿದ್ದೀರಾ? ಮುಡುಪು ಕಟ್ಟಿದ್ದೀವಿ 9 ವಾರ ಮನಸ್ಫೂರ್ತಿಯಾಗಿ. ಮನಸ್ಸಲ್ಲಿ ಅನ್ಕೊಂಡಿದ್ದೀನಿ ಅದಾಗುತ್ತೆ ಅನ್ನೋ ನಂಬಿಕೆ ನನಗಂತೂ ಐತೆ. ಇವಾಗ 3ನೇ ವಾರ, ಇನ್ನೊಂದು 6 ವಾರ ಕಟ್ಟಿದ್ರೆ ಆಗುತ್ತೆ ಅನ್ಕೊಂಡಿದ್ದೇನೆ.